ಎಲ್ಲರಿಗೂ ನಮಸ್ಕಾರ. ಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ ಶುರುವಾಗಿದೆ. ಕಂಟೆಸ್ಟೆಂಟ್ಸ್ ಅವರವರ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವರು ಸಪ್ಪೆ ಇದ್ರೆ, ಕೆಲವರು ತುಂಬಾ ಆರ್ಭಟ ನಡೆಸ್ತಾ ಇದ್ದಾರೆ, ಕೆಲವರು ಲವ್ ಟ್ರ್ಯಾಕ್ ಹೋಗ್ತಾ ಇದ್ದಾರೆ, ಇನ್ನು ಕೆಲವರು ಏನು ಮಾತಾಡ್ತಾ ಇಲ್ಲ, ಇನ್ನು ಕೆಲವರು ಪ್ರತಿಯೊಂದಕ್ಕೂ ಎದುರ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಏನಂತ ಅರ್ಥನ ಆಗ್ತಿಲ್ಲ. ಮೊದಲನೇ ವಾರ ಇಲ್ಲೊಂದು ವಿಶೇಷವಾಗಿ ಸುದ್ದಿ ಬಂದಿರೋದೇನೆಂದ್ರೆ, ಬಿಗ್ ಬಾಸ್ ಇಬ್ಬರು ಸ್ಪರ್ಧೆಗಳಿಗೆ ಇಂಜುರಿ ಆಗಿದೆ, ಅವರು ಆಸ್ಪತ್ರೆ ಪಾಲಾಗಿದ್ದಾರಂತ. ಮತ್ತು ಆ ಸ್ಪರ್ಧೆಗಳಾರು, ಆ ಇಂಜುರಿ ಆಗಿದ್ದು ಏಕೆ, ಇನ್ನೊಂದು ಇಲ್ಲಿ ವಿಶೇಷವಾಗಿ ಮೆನ್ಷನ್ ಮಾಡಲೇಬೇಕು. ಈ ಬಿಗ್ ಬಾಸ್ ಸೀಸನ್ಗೆ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಅವರಿಬ್ರು. ಅಂತರ್ಗನೆ ಇಂಜುರಿ ಆಗಿದೆ. ಟಾಸ್ಕ್ ಆಡೋ ಟೈಮಲ್ಲೇ ಆಸ್ಪತ್ರೆ ಸೇರಿದ್ದಾರೆ. ಮತ್ತೆ ವಾಪಸ್ ಬರ್ತಾರ, ಅವ್ರಿಗೆ ಏನಾಗಿದೆ, ಯಾವ ರೀತಿಯಾದ ಗಾಯ ಆಗಿದೆ ಅಂತೆಲ್ಲ ಈ ವಿಡಿಯೋದಲ್ಲಿ ಮಾತಾಡೋಣ. ಅವ್ರು ಯಾರು ಅಂತ. ದಯವಿಟ್ಟು ಚಾನಲ್ ಯಾರನ್ನು ಹೊಸದಾಗಿ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ 5 ಸೀಸನ್ ಅಂತ ತಗೊಂಡಾಗ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದ ಕಂಟೆಸ್ಟೆಂಟ್ಗಳು ತುಂಬಾ ಲೋ ಆಗ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಎಲ್ಲಾ ಬಿಗ್ ಬಾಸ್ ಸೀಸನ್ಗಳಲ್ಲೂ ನೀವು ನೋಡೇ ಇರ್ತೀರಾ, ಎಲ್ಲಾ ಸೀಸನ್ಗಳು ಇಂಜುರಿ ಆಗೋದು ಕಾಮನ್. ಮೊದಲೇದಾಗೆ ಸೀಸನ್ 10 ತಗೊಳ್ಳಿ, ಎಷ್ಟೆಲ್ಲ ಇಂಜುರಿ ಆಗಿದ್ದು, ಎಷ್ಟೆಲ್ಲ ಹೊರಗಡೆ ಹೋಗಿ ಬಂದ್ರು, ಎಷ್ಟೆಲ್ಲ ಆಸ್ಪತ್ರೆ ಪಾಲಾಗಿದ್ರು, ಸುಮಾರಾಗಿ 3-4 ದಿನ ಆಸ್ಪತ್ರೆಯಲ್ಲಿ ಇರ್ತಾ ಇದ್ರು. ಅದೇ ರೀತಿಯಾಗಿ ಈ ಸೀಸನ್ ಅಲ್ಲಿ ಕೂಡ ಮೊದಲೇ ವಾರನೇ ಟಾಸ್ಕ್ ಆಡೋ ಟೈಮಲ್ಲಿ ಇಂಜುರಿ ಆಗಿದೆ. ಆ ಸ್ಪರ್ಧೆಗಳು ಯಾರಂತ ಹೇಳಿದ್ರೆ, ನೋಡಿ, ಮೊದಲೇದಾಗಿ ತ್ರಿವಿಕ್ರಮ್ ಅಂತ, ಇವರು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಬಿಗ್ ಬಾಸ್ ಸೀಸನ್ 11ಕ್ಕೆ. ಏನಕ್ಕಂದ್ರೆ ತುಂಬಾ ಯಾವಾಗಾದ್ರೆ ಮಾತಾಡಬೇಕಾಗುತ್ತೋ ಆವಾಗೆ ಮಾತಾಡ್ತಾರೆ, ಯಾವಾಗಾದ್ರೆ ಮಾತಾಡಬಾರ್ದು ಅದು ಮಾತಾಡಲ್ಲ. ಈ ರೀತಿಯಾಗಿ ಅವರ ಒಂದು ಪರ್ಸನಾಲಿಟಿ ಏನಿದೆ ತುಂಬಾ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಕ್ಚುಲಿ ಈ ಬಿಗ್ ಬಾಸ್ ಸೀಸನ್ 11ಕ್ಕೆ ಇಂಥ ಕಂಟೆಸ್ಟೆಂಟ್ ಬೇಕಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರೊಬ್ಬನ ಹೇಳ್ಬೋದು ಗೆಲ್ತಾರೆ ಅಂತ. ಅದಾದ್ಮೇಲೆ ಸೆಕೆಂಡ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು, ನಾವ್ ಯಾರಾದ್ರೆ ಗೋಲ್ಡ್ ಸುರೇಶ್ ಅಂತ ಕರಿತೀವಲ್ಲ, ಅವರನ್ನೇ ಸೆಕೆಂಡ್ ಕಂಟೆಸ್ಟೆಂಟ್. ಇವರಿಬ್ಬರು ಒಂದು ಟಾಸ್ಕ್ ಆಡಬೇಕಾದ್ರೆ ಗಾಯ ಆಗಿದೆ. ಆ ಗಾಯ ಆಗೋ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಇಂಜುರಿ ಆಗಿದೆ, ಆದ್ರಿಂದ ಆಸ್ಪತ್ರೆ ಸೇರಿದ್ದಾರೆ. ಈಗ ಆಲ್ರೆಡಿ ಬಿಗ್ ಬಾಸ್ ಮನೆಗೆ ತ್ರಿವಿಕ್ರಮ್ ಅವರು ಎಂಟ್ರಿ ಕೊಡಲಾಗಿದೆ, ಎಂಟ್ರಿ ಕೊಟ್ಟಿದ್ದಾರೆ ಕೂಡ. ಇನ್ನ ಗೋಲ್ಡ್ ಸುರೇಶ್ ಮಾತ್ರ ಇನ್ನೂ ಸ್ವಲ್ಪ ಇಂಜುರಿ ಇದೆ, ಅವ್ರು ಇನ್ನೂ ಬಿಗ್ ಬಾಸ್ ಮನೆಗೆ ಇನ್ನೂ ಬಂದಿಲ್ಲ. ಆ ಕಂಟೆಸ್ಟೆಂಟ್ಗಳು ಟಾಸ್ಕ್ ಆಡಬೇಕಾದ್ರೆ ನಾನು ಪ್ರಯತ್ನ ನೀನು ಪ್ರಯತ್ನ ಅನ್ಬೇಕಾದ್ರೆ ತುಂಬಾ ಟಾಸ್ಕ್ ಅಲ್ಲಿ ತುಂಬಾ ಇದು ಇನ್ಕ್ಲೂಡಿಂಗ್ ಆಗಿ ಆಡಿದರೆ ಆ ಟೈಮಲ್ಲಿ ಇಂಜುರಿ ಆಗಿದೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಇವರಿಬ್ಬರಲ್ಲಿ ತ್ರಿವಿಕ್ರಮ್ ಅವರು ಮನೆ ಸೇರ್ಕೊಂಡಿದ್ದಾರೆ, ಇನ್ನು ಗೋಲ್ಡ್ ಸುರೇಶ್ ಇನ್ನೂ ಮನೆ ಸೇರ್ಕೊಂಡಿಲ್ಲ. ಅವ್ರಿಗೆ ಯಾವಾಗಾದ್ರೆ ಇಂಜುರಿ ಕ್ಯೂರ್ ಆಗಿ ಮನೆಗೆ ಬಂದ್ಮೇಲೆ ಅಪ್ಡೇಟ್ ಸಿಗುತ್ತೋ ಆ ವಿಡಿಯೋ ಕೂಡ ಮಾಡ್ತೀರಿ. ಮತ್ತೆ ಈ ಬಿಗ್ ಬಾಸ್ ಸೀಸನ್ಗಳಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಮಾಡಿ. ಮತ್ತೆ ಈ ಇಂಜುರಿಯಲ್ಲಿ ಕಾಮನ್ ಆಗೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ವಿಶೇಷವಾಗಿ ಮತ್ತೊಮ್ಮೆ ಹೇಳ್ತೀನಿ, ಚಾನಲ್ ಯಾರನ್ನು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಂತ ವೋಟ್ ಮಾಡೋದು ಮುಖ್ಯ. ಕಮೆಂಟ್ ಮಾಡಿ, ಹ್ಯಾಶ್ಟ್ಯಾಗ್ ಹಾಕಿ. ಅದರಿಂದ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ತಗೊಳ್ಳಿ, ಅದರಲ್ಲಿ ಈ ತರ ಕಮೆಂಟ್ ಮಾಡಿ, ತುಂಬಾ ಉಪಯೋಗ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.